ಕೊತ್ತೂರು ಮಂಜುನಾಥ್ ಕೊಟ್ಟಿರುವಂತಹ ಹೇಳಿಕೆ ಇಡೀ ರಾಜ್ಯದಾದ್ಯಂತ ಭಾರೀ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಶಾಸಕರಾದಂಥವರು ಜವಾಬ್ದಾರಿಯಿಂದ ಮಾತಾಡಬೇಕು ಬಿಟ್ಟು ಏನೇನೋ ಬಾಯಿಗೆ ಬಂದ ಹಾಗೆ ಮಾತಾಡುವಂಥದ್ದಲ್ಲ. ಈಗ ಮತ್ತೆ ಅದೇ ಶಾಸಕ ತನ್ನ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿರುವಂಥದ್ದು. ನಾನು ಸೈನಿಕರಿಗೆ ಅಪಮಾನ ಮಾಡಿಲ್ಲ, ಅವರಿಗೆ ಅವಮಾನ ಆಗೋ ರೀತಿಯಲ್ಲಿ ಮಾತನಾಡಿಲ್ಲ ಅಂತ ಹೇಳಿದ್ದಾರೆ. ನಾವು ಬೇಕಿದ್ರೆ ನಿನ್ನೆ ಇವರು ಮಾತಾಡಿದ್ದನ್ನ ಇನ್ನೊಂದು ಸರಿ ವೀಕ್ಷಕರ ಮುಂದೆ ಇಡ್ತೀವಿ. ಒಂದು 4 ಫ್ಲೈಟ್ಗಳನ್ನು ಹಾರಿಸ್ಬಿಟ್ರೆ ಮುಗಿದೋಯ್ತಾ ಅಂತ. ಶಾಸಕರೇ ಯಾವುದು ಬೆಂಗಳೂರಿಂದ ಗೋವಾಗೆ ಹೋಗೋ ಫ್ಲೈಟೋ ಅಥವಾ ಬೆಂಗಳೂರಿಂದ ಮುಂಬೈಗೆ ಹೋಗೋ ಫ್ಲೈಟ್ ಅಲ್ಲ, ಹೋಗ್ತಿರ್ತೀರಿ ಅನ್ಸುತ್ತೆ ಅವಾಗವಾಗ. ಆ ರೀತಿ ಹೋಗುವಂಥ ಫ್ಲೈಟ್ಗಳಲ್ಲ ಅದು, ಯುದ್ಧ ವಿಮಾನಗಳು. ಮೇಕ್ ಇನ್ ಇಂಡಿಯಾ ಸ್ವದೇಶಿ ನಿರ್ಮಿತ 96 ಜೆಟ್ಗಳಿದೆ ನಮ್ಮಲ್ಲಿ. ಓದ್ಕೊಳ್ಳಿ ಯಾವಾಗಾದರೂ ಸಮಯ ಸಿಕ್ಕಾಗ ಯಾವ್ಯಾವ ಯುದ್ಧ ವಿಮಾನಗಳು ನಮ್ಮಲ್ಲಿದೆ ಅಂತ, ಅವೆಲ್ಲ ಏನು ಕೆಲಸ ಮಾಡುತ್ತೆ ಅಂತ ಓದ್ಕೊಳ್ಳಿ. ನೌಕಾಪಡೆಯಲ್ಲಿ INS ವಿಕ್ರಾಂತ್ ಅಂತಿದೆ, ಅದರಲ್ಲಿ ಒಂದು 16 ರಫೇಲ್ ಯುದ್ಧ ವಿಮಾನಗಳು ಕೂರುತ್ತೆ. ಸಾಧ್ಯ ಆದರೆ ಯಾವಾಗಾದರೂ ಒಂದ್ಸರಿ ಸರ್ಚ್ ಮಾಡಿ ಇವನ್ನೆಲ್ಲ. ಇವೆಲ್ಲ ಯಾವ ಸೀಮೆ ಶಾಸಕರಿ ನೀವೆಲ್ಲ? ಬಾಯಿಗೆ ಬಂದಂಗೆ ಮಾತಾಡೋದು. ಬೂಟಾಟಿಕೆಗೆ 4 ಫ್ಲೈಟ್ಗಳನ್ನು ಹಾರಿಸಿದ್ರೆ ಮುಗಿದೋಯ್ತಾ ಅಂತ. ಏನು ಮಾಡಬೇಕಾಗಿತ್ತು? ಒಂದು ಯುದ್ಧ ವಿಮಾನದಲ್ಲಿ ನಿಮ್ಮನ್ನು ಕೂರಿಸ್ಕೊಂಡು ಹೋಗಬೇಕಾಗಿತ್ತಾ? ನಿಮ್ಮ ಪ್ಯಾಂಟ್ಗೆ ಡ್ರೋನ್ ಕಟ್ಟಿ ಪಾಕಿಸ್ತಾನದಲ್ಲಿ ಇಳಿಸ್ಬೇಕಾಗಿತ್ತಾ? ನಾಚಿಕೆ ಮಾನ ಮರ್ಯಾದೆ ಇದ್ದವರು ಭಾರತೀಯ ಸೇನೆಯ ಬಗ್ಗೆ ಈ ರೀತಿ ಮಾತಾಡೋದಿಲ್ಲ. ನಿಮ್ಮ ನಾಯಕರಾಗಿರುವಂತಹ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಎಲ್ಲರೂ ಒಪ್ಕೊಂಡಿದಾರಲ್ರಿ. ಭಾರತೀಯ ಸೇನೆಯ ಪರಾಕ್ರಮವನ್ನು ಒಪ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ರಿಷಿಯೇಟ್ ಮಾಡಿದಾರಲ್ರಿ. ನೀವ್ಯಾವ ಸೀಮೆ ನಾಯಕರ್ರಿ? ನಿಮ್ಮ ಮಾತನ್ನು ಯಾವನ್ರಿ ಕೇಳೋನು? ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದೆಯಾ ಭಾರತೀಯ ಸೇನೆ ಬಗ್ಗೆ? ಏನು ತಮಾಷೆ ಮಾಡ್ತಿದ್ದೀರಾ ನೀವು? ಈ ರೀತಿ ಮಾತಾಡಿ ಮಂತ್ರಿ ಆಗ್ಬಿಡ್ತೀನಿ ಅನ್ನೋಂಥ ಆಸೆಯಲ್ಲಿದ್ದೀರಾ? ಏನು ಮಾತಾಡಿದ್ದಾರೆ ಕೇಳ್ಕೊಳ್ಳಿ ಅವರು ಒಂದ್ಸರಿ. ಆಪರೇಷನ್ ಸಿಂಧೂರು ಬಗ್ಗೆ ಕೋಲಾರದ ಏನು ಶಾಸಕರಾದಂತಹ ಕೊತ್ತೂರು ಮಂಜುನಾಥ್ ಅವರು ಆಡಿದಂತಹ ಕೆಲವು ಮಾತುಗಳು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಇದಕ್ಕೆ ಏನು ವಿರೋಧ ಪಕ್ಷದ ಕೆಲ ನಾಯಕರು ಟೀಕಾ ಪ್ರಹಾರ ನಡೆಸಿರೋದು. ಈ ನೆಲೆಯಲ್ಲಿ ಸ್ವತಃ ಮಾತನಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಕೋಲಾರ ಶಾಸಕರಾದಂತಹ ಕೊತ್ತೂರು ಮಂಜುನಾಥ್ ಅವರು ಇದ್ದಾರೆ. ಅವ್ರು ಮಾತಾಡ್ತೀನಿ. ಸರ್, ಕೆಲವು ವಿಚಾರಗಳಿಗೆ ಕೆಲ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಏನು ಹೇಳ್ತೀವಿ ಸರ್? ವಿರೋಧ ವ್ಯಕ್ತಪಡಿಸ್ತಾ ಇರೋದು, ನಾವು ಯಾರನ್ನೂ ದೂಷಣೆ ಮಾಡಿಲ್ಲ, ಯಾರನ್ನೂ ಬೈದಿಲ್ಲ. ನಾನು ಹೇಳಿದ್ದು ಒಂದೇ ಒಂದೇನೆಂದರೆ, ಫ್ಲೈಟಿಗಳು ಹತ್ತಿದ್ದಾರೆ, ಹೋಗಿದೆ, ಫೈಟರ್ ಜೆಟ್ಸ್ ಹೋಗಿದೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇಂಪಾರ್ಟೆಂಟ್ ಆಗಿದ್ದದ್ದು ಯಾವುದು ಅಂದರೆ, ನಮ್ಮ ಏನು 26 ಮಂದಿಯನ್ನು ಏನು ನಮ್ಮ ಹೆಣ್ಮಕ್ಳ ಮುಂದೆ, ಅವ್ರ ಮಕ್ಕಳ ಮುಂದೆ, ಅವ್ರ ಹೆಂಡ್ತಿರ ಮುಂದೆ ಗುಂಡಿಟ್ಟು ಕೊಂದರು. ಅವರು ಪಬ್ಲಿಕ್ಕಾಗಿ ಕೊಂದರು. ನಮ್ಮ ಕಾಂಪೌಂಡ್ ಒಳಗಡೆ ಬಂದವ್ರನ್ನ ಬಿಟ್ಬಿಟ್ಟು ಬೇರೆ ಜಾಗದಲ್ಲಿ ಹೊಡಿತಾ ಇದ್ದಾರೆ. ಬೇರೆ ಉಗ್ರಗಾಮಿಗಳು ಎಲ್ಲಿದ್ದರೂ ಹೊಡಿಲಿ, ನಾವೇನು ಅದಕ್ಕೇನಿಲ್ಲ. ಉಗ್ರಗಾಮಿಗಳನ್ನ ಎಲ್ಲಿ ಹೊಡೆದ್ರೂ ನಾವೇನು ಬೇಡ ಅನ್ನೋದಿಲ್ಲ. ಉಗ್ರಗಾಮಿಗಳನ್ನ ಹೊಡಿಲಿ, ಆದರೆ ಒಳಗಡೆ ಬಂದವ್ರನ್ನ ಬಿಟ್ಬಿಟ್ರಲ್ಲ. ಆ 4 ಜನನೋ 6 ಜನರು ಬಂದಿಲ್ಲ, ನಮ್ಮ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಹರಿಸ್ಬಿಟ್ಟು ಹೋದ್ರಲ್ಲ, ಅವ್ರನ್ನ ಬಿಟ್ಬಿಟ್ರಲ್ಲ ಅಂತ ಮನಸ್ಸಿಗೆ ಬಾಧೆ. ಅವ್ರನ್ನ ಹಿಡಿಬೇಕಾಗಿತ್ತು. ಅವ್ರನ್ನ ಹಿಡ್ಕೊಂಡು ನಮ್ಮ ಬೌಂಡ್ರಿ ಒಳಗಡೆ ಇರೋರನ್ನ ಈ ನಾಕಾಬಂದಿ ಮಾಡಿ ಅವ್ರನ್ನ ಹಿಡಿದು ಅವ್ರನ್ನ ಫಸ್ಟು ಎನ್ಕ್ವೈರಿ ಮಾಡಿ ಆ ಉಗ್ರಗಾಮಿಗಳನ್ನ ತೊಗೊಂಡು ಬಂದು ನಮ್ಮ ಇವ್ರು ಕೊಡಬೇಕಾಗಿತ್ತು. ಯಾರು? ನಮ್ಮ ಹೆಣ್ಮಕ್ಳು ಕೊಡಬೇಕಾಗಿತ್ತು. ಕೊಟ್ಬಿಟ್ಟು ನೀವೇನು ಮಾಡ್ತೀರಾ ಮಾಡಿರಿ ಅಂತ ಹೇಳ್ಬೇಕಾಗಿತ್ತು. ಆ ಹೆಣ್ಮಕ್ಳು ನಮ್ಮ ದೇಶದ ಹೆಣ್ಮಕ್ಳಲ್ವಾ? ನಮ್ಮ ದೇಶದ ಮಕ್ಕಳಲ್ವಾ ಅವರು? ಆ ಹೆಣ್ಮಕ್ಳಿಗಾದ್ರೆ ತೊಂದರೆ ಏನು, ನಮ್ಮ ಮನೆಗಳಲ್ಲಿ ಆದರೆ ತೊಂದರೆ ಏನು? ಎಲ್ಲ ಒಂದೇ ಅಲ್ವಾ? ನಮ್ಮ ದೇಶದಲ್ಲಿ ಆದಾಗ ಎಲ್ಲ ಒಂದೇ ಅಲ್ವಾ? ಅದು ವಿಚಾರ. ನಾನು ಹೇಳಿದ್ದೇನು ಅಂತ ಹೇಳಿದ್ರೆ, ಇಲ್ಲಿ ಮನೆ ಒಳಗಡೆ ಬಂದವ್ರನ್ನ ಬಿಟ್ಬಿಟ್ಟು ಇನ್ನೊಬ್ಬರನ್ನ ಹೊಡಿತಾ ಇದ್ದಾರೆ. ಹೊಡೀರಿ, ಅವ್ರನ್ನೂ ಬೇಡ ಅನ್ನೋದಿಲ್ಲ. ಉಗ್ರಗಾಮಿಗಳು ಎಲ್ಲೇ ಇದ್ದರೂ ಹೊಡೀರಿ. ಇಲ್ಲಿ ಬರೋದಕ್ಕೆ ಕಾರಣ ಏನು? ಇವರು ಒಳಗಡೆ ಬರೋದಕ್ಕೆ ಹೆಂಗೆ ಕಾರಣಗಳು? ಯಾಕೆ ಕಾರಣಗಳು? 6 ತಿಂಗಳಿಗೊಂದು 3 ತಿಂಗಳಿಗೊಂದು ವರ್ಷಕ್ಕೊಂದು ನಡೀತಾ ಇದ್ದರೆ ಇದಕ್ಕೆ ಎಂಡೇ ಇಲ್ವಾ? ಯಾವಾಗಲೂ ನಮ್ಮ ಭಾರತ ದೇಶದವರು, ಭಾರತೀಯರು ಬಲಿ ಕೊಡ್ತಾನೆ ಇರಬೇಕಾ ಇವರಿಗೆ? ಇದಕ್ಕೆ ಎಂಡ್ ಅನ್ನೋದೇ ಇಲ್ವಾ? ಇದಕ್ಕೆ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಏನಾಗ್ತಿರುತ್ತೆ ಫ್ಯೂಚರಲ್ಲಿ? ಎಂಡೇ ಇಲ್ಲದೆ ಆಗೋಗ್ಬಿಡ್ತು. ಇದಕ್ಕೊಂದು ಅಂತಿಮ ಮಾಡಬೇಕಾಗಿತ್ತು. ಅದು ಈ ಅಂತಿಮ ಮಾಡಬೇಕಾಗಿತ್ತು. ಉಗ್ರಗಾಮಿಗಳನ್ನ ನೆಲಸಮ ಮಾಡಬೇಕಾಗಿತ್ತು, ಬೇರೆ ಸಮೇತ ಕಿತ್ತಾಕಬೇಕಾಗಿತ್ತು. ಅದು ನಮ್ಗೆ ತೃಪ್ತಿಕರ ತಂದಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಒಂದು ಕಡೆ ನೀವು ಹೇಳ್ತೀರಿ ಏನು ಉಗ್ರಗಾಮಿಗಳು ಎಲ್ಲಿದ್ದರು ಅದ್ರ ಬುಡ ಸಮೇತ ತೆಗಿಬೇಕು ಅಂತ. ಸೊ ಅದೇ ಕೆಲಸನ ಇವತ್ತು ಎಲ್ಲಿತ್ತು ಅಂದರೆ ಭಯೋತ್ಪಾದಕರ ತಾಣಗಳು ಎಲ್ಲಿತ್ತು ಅಲ್ಲೇ ನಾವು ಏರ್ ಸ್ಟ್ರೈಕ್ ಮಾಡುವಂಥದ್ದು ಮತ್ತು ಅವ್ರನ್ನ ಹೊಡೆದು ಉಳಿಸಿರುವಂಥದ್ದು. ಸೊ ಇವತ್ತು ಏನು 4 ಜನಕ್ಕೆ ಬದಲು ಸುಮಾರು 100 ಜನ ಕೊಂದಿದ್ದೀರಿ ಅಂದ್ಕೊಂಡು ಹೇಳ್ತಾ ಇರೋಂಥ ಸರ್. ಇಲ್ಲ, ಅದನ್ನು ನಾವು ವಿರೋಧ ಅಲ್ಲ. ನೀವು 100 ಜನ ಕೊಂದಿದ್ದೀರೋ, 80 ಜನ ಉಗ್ರಗಾಮಿಗಳು ಹೊಡೆದಿದ್ರು, ಅದಕ್ಕೆ ವಿರೋಧ ಅಲ್ಲ. ಮೇಯ್ನ್ ಅವ್ರನ್ನ ಬಿಟ್ಬಿಟ್ರಲ್ಲ. ಇಲ್ಲ 5 ಜನ 6 ಜನ ಬಂದಿರೋರು ಇವ್ರನ್ನ ಬಿಟ್ಬಿಟ್ರಲ್ಲ. ಅವ್ರು ತಾನೇ ಮಾಡಿದ್ದಿಲ್ಲ ಬಂದು. ಹೇಳ್ತಾ ಇರೋಂಥದ್ದು ಅವ್ರನ್ನೂ ಸಾಯಿಸಬೇಕಾಗಿತ್ತು ಮೊದಲು ಅಂತ ನೀವು ಹೇಳ್ತಾ. ಅವ್ರನ್ನ ಸಾಯಿಸೋದಕ್ಕಿಂತ ಅವ್ರನ್ನ ಹಿಡ್ಕೊಂಡು ಬಂದು ಅವ್ರನ್ನ ಇಂಟ್ರಾಗ್ರೇಷನ್ ಮಾಡಿ ಅವರನ್ನು ಹೆಣ್ಮಕ್ಳ ಕೈ ಕೊಡಬೇಕಾಗಿತ್ತು. ಯಾವ ಹೆಣ್ಮಕ್ಳು ಗಂಡಂದನ್ನು ತೀರೋದ್ರು ಅವ್ರ ಕೈಗೆ ಕೊಡಬೇಕಾಗಿತ್ತು. ಇವ್ರನ್ನ
ಅಷ್ಟು ಘೋರವಾಗಿ ಮಾಡಿದ್ದಾರೆ. ಅವ್ರು ಕಣ್ಣಾರೆ ನೋಡಿರೋದಲ್ಲ ಘೋರವಾಗಿ. ಯಾರಿಗಾದ್ರೂ ಮನೆ ಕಷ್ಟ ಆಗಲ್ವಾ ಇದು? ಇವಿಷ್ಟು ಏನು ಕೋಲಾರ ಶಾಸಕರಾದಂತಹ ಏನು ಕೊತ್ತೂರು ಮಂಜುನಾಥ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ನೋಡಿ, ಕೊತ್ತೂರು ಮಂಜುನಾಥ್ ಅವ್ರು ಹೇಳೋದನ್ನ ತಾವು ಕೇಳಿಸ್ಕೊಳ್ತಾ ಇದ್ರಿ. ಆ ಉಗ್ರರನ್ನ ತಂದು ಇವ್ರಿಗೆ ಒಪ್ಪಿಸ್ಬೇಕಾಗಿತ್ತಂತೆ. ನೀವು ಹೇಳ್ದಂಗೆಲ್ಲ ಆಗಲ್ಲ ಮಂಜುನಾಥ್ ಅವರೇ, ಅವರು ನಿಮ್ಮ ಮನೆ ಸೆಕ್ಯೂರಿಟಿಗಳಲ್ಲ. ಆಯ್ತು, ನಿಮ್ಮ ರಾಜ್ಯದಲ್ಲಿ ಈಗ ನಿಮ್ಮ ಆಡಳಿತದಲ್ಲಿ ನಮ್ಮ ರಾಜ್ಯದಲ್ಲಿ ಎಷ್ಟೆಲ್ಲ ದೌರ್ಜನ್ಯಗಳು ನಡೆದಿದೆ. ಕಲಬುರಗಿಯಲ್ಲಿ ಹಗಲೇ ATM ಕಳ್ಳತನ ಮಾಡಿದ್ರು, ಶೂಟೌಟ್ ಮಾಡಿದ್ರು. ಅವ್ರನ್ನ ತಂದು ಯಾರಿಗೆ ಒಪ್ಪಿಸಿದ್ರಿ? ಮಂಗಳೂರಲ್ಲಿ ದಿನ ಬೆಳಗಾದ್ರೆ ಮರ್ಡರ್ಗಳಾಗ್ತಾ ಇದೆ. ಆ ಮರ್ಡರ್ ಮಾಡಿದವ್ರನ್ನ ತಂದು ಯಾರಿಗೆ ಒಪ್ಪಿಸ್ತಾ ಇದ್ದೀರಿ? ಹಗಲೇ ಅತ್ಯಾಚಾರ, ಅನಾಚಾರ, ಕೊಲೆ, ಸುಲಿಗೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಯಾರನ್ನ ಕಂಟ್ರೋಲ್ ಮಾಡ್ತಾ ಇದ್ದೀರಿ? ಇದು ದೇಶದ ವಿಚಾರ. ಸೈನಿಕರು ಅವರ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಿಂದೆ ನಿಂತು ಅದನ್ನ ಪ್ರೋತ್ಸಾಹಿಸೋದು ಬಿಟ್ಟು ಯಾವ ಬೂಟಾಟಿಕೆ ಇದು? ಏನ್ ಮಾಡಿದ್ರಿ ನೀವು? 5 ಗ್ಯಾರಂಟಿ ಅನೌನ್ಸ್ ಮಾಡಿದ್ರಲ್ಲ, ಬೂಟಾಟಿಕೆ ಮಾಡಿದ್ರಾ? 2,000 ತಿಂಗಳ ಹೋಗ್ತಾ ಇದೆಯಾ? ಇದು ಯಾವ ಬೂಟಾಟಿಕೆಗೆ? ಕೊತ್ತೂರು ಮಂಜುನಾಥ್ ನಾಲ್ಗೆ ಮೇಲೆ ಹಿಡಿತಾ ಇರಲಿ. ಭಾರತೀಯ ಸೇನೆಯ ಬಗ್ಗೆ ಮಾತಾಡ್ತಾ ಇರೋದು ನೀವು. ಬಿಜೆಪಿ ಯಾವುದೋ ನಾಯಕನ ಬಗ್ಗೆ ಮಾತಾಡ್ತಿದ್ರೆ ಇವತ್ತು ನಾವು ಅಕ್ಷರಶಃ ಪ್ರಶ್ನೆ ಮಾಡ್ತಿರ್ಲಿಲ್ಲ. ನೀವು ರಾಜಕೀಯ ಮಾಡ್ತಾ ಇದ್ರಿ, ರಾಜಕೀಯ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಆದ್ರೆ ಬಿಜೆಪಿಯ ನಾಯಕರಿಗೆ ನೀವು ಬೈಯೋದು ಬದಲಾಗಿ ಭಾರತೀಯ ಸೇನೆಯ ನಾಯಕರನ್ನ ಬೈತಾ ಇದ್ದೀರಿ. ಇದು ನಿಮ್ಮ ಲಿಮಿಟ್ಗೆ ಬರುವಂತದ್ದಿಲ್ಲ. ನಾಲ್ಗೆ ಬಿಗಿ ಹಿಡಿದು ಮಾತಾಡಿ, ಕ್ಷಮೆ ಕೇಳಿ, ಭಾರತೀಯ ಸೇನೆಯ ಪರಾಕ್ರಮವನ್ನ ಕೊಂಡಾಡಿ. ಎಸ್, ಇದು ಕೊತ್ತೂರು ಮಂಜುನಾಥ್ ಅವರು ಒಬ್ಬರ ಸಮಸ್ಯೆ ಅಲ್ಲ ಶ್ರೀಪಾದ್ ಪಾಟೀಲ್, ನೀವು ಎಕ್ಸಾಕ್ಟ್ಲಿ ಭಾಳ ಸರಿಯಾಗಿ ಹೇಳಿದಿರಿ. ಆದರೆ ಇದು ಕಾಂಗ್ರೆಸ್ನ ಮನಸ್ಥಿತಿ. ಶ್ರೀಪಾದ್ ಪಾಟೀಲ್ ಈ ಮೊದಲೇ ಹೇಳಿದ್ರು, ಇದು ಕೇವಲ ಕೊತ್ತೂರು ಮಂಜುನಾಥ್ ಅವ್ರದ್ದು ಒಂದೇ ಪ್ರಾಬ್ಲಮ್ ಅಲ್ಲ, ಇಡೀ ಕಾಂಗ್ರೆಸ್ ಇದೇ ಪ್ರಾಬ್ಲಮಲ್ಲಿ ಬಿದ್ದು ನರಳಾಡ್ತಾ ಇದೆ. ಕಾಂಗ್ರೆಸ್ನ ಪ್ರಾಬ್ಲಮ್ ಏನು ಅನ್ನೋದು ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ನೀವು ಯುದ್ಧ ಮಾಡಿದ್ರೆ, ಯುದ್ಧ ಮಾಡೋಕ್ಕೂ ಮುಂಚೆ ನಿಮ್ಗೆ ಅನುಮಾನ ಯುದ್ಧ ಮಾಡಬೇಕು ಬೇಡವಂತ, ಅದಕ್ಕೆ ಶಾಂತಿ ಅಂತ ನೀವು ಪೋಸ್ಟ್ ಹಾಕ್ತೀರಿ. ಆಮೇಲೆ ಉಗ್ರಗಾಮಿಗಳು ಯಾಕೆ ಬಂದರು, ಅವ್ರನ್ನ ಯಾಕೆ ತಡಿಲಿಲ್ಲ ಅಂತ ಕೇಳ್ತೀರಿ. ಅವ್ರನ್ನ ತಡಿಯೋಕ್ಕೆ ಅಂತ ಸೈನಿಕರು ಬಂದೂಕು ಎತ್ಕೊಂಡ ತಕ್ಷಣ ಇಲ್ಲ ಬಂದೂಕು ಎತ್ತಬೇಡಿ, ಬಂದೂಕಿನ ನಳಿಗೆಯಲ್ಲಿ ಗುಬ್ಬಿ ಗೂಡು ಕಟ್ಟಬೇಕು ಅಂತ ಕವನ ಬರೀತೀರಿ. ನಿಮ್ಮ ಪ್ರಾಬ್ಲಮ್ ಏನು ಅನ್ನೋದು, ಒಟ್ಟಲ್ಲಿ ನಿಮ್ಮ ಪ್ರಾಬ್ಲಮ್ ಈ ದೇಶನ ಅನ್ನೋ ಪ್ರಶ್ನೆ. ನಿಮಗೆ ಈ ದೇಶ ಸುರಕ್ಷಿತವಾಗಿರಬಾರ್ದು. ನಿಮಗೆ ನಿಮ್ಮ ಓಲೈಕೆ ಮಾಡೋದಕ್ಕೆ ಏನು ಬೇಕೋ ಅದು ಅವ್ರು ಮಾತ್ರ ಸುರಕ್ಷಿತವಾಗಿರಬೇಕು. ಮತ್ತು ನಿಮಗೆ ನಿರಂತರವಾಗಿ ಉಗ್ರ ಚಟುವಟಿಕೆಗಳು ನಡೀತಾನೆ ಇರಬೇಕಾ? ಹಾಗಾದರೆ ಈ ಪ್ರಶ್ನೆಗಳನ್ನು ನಾನು ಯಾಕೆ ಎತ್ತುತ್ತಾ ಇದ್ದೀನಿ ಅಂತಂದರೆ, ಇದೇ ಕೊತ್ತೂರು ಮಂಜುನಾಥ್ ಕೇಳಿದ್ರಲ್ಲ, ಈ ಹಿಂದೆ ಎಲ್ಲ ಮುಂಬೈ 93 ಮುಂಬೈ ಬ್ಲಾಸ್ಟ್ ಇರ್ಬೋದು, ಆನಂತರ ತಾಜ್ ಮೇಲಿನ ದಾಳಿ ಇರ್ಬೋದು, ಇವೆಲ್ಲ ಹೆಂಗೆ ನಡೆದ್ವು? ಅಜ್ಮಲ್ ಕಸಬ್ ಹೆಂಗೆ ಬಂದ ಕೊತ್ತೂರು ಮಂಜುನಾಥ್ ಅವರೇ? ಅಜ್ಮಲ್ ಕಸಬ್ ಹೆಂಗೆ ಬಂದ ಒಳಗಡೆ? ಸೊ ಅವತ್ತು ನೀವು ಪ್ರಶ್ನೆ ಕೇಳಬೇಕಿತ್ತಲ್ವ ಕಾಂಗ್ರೆಸ್ನವರು. ಇದೇ ಥರ ಪ್ರಶ್ನೆಗಳನ್ನು ಇಡೀ ಪ್ರತಿಯೊಂದು ನಿಮ್ಮ ಆಡಳಿತ ಇದ್ದಾಗಲೂ ಕೇಂದ್ರದಲ್ಲಿ ನೀವು ಕೇಳಬೇಕಾಗಿತ್ತಲ್ವ, ಹೆಂಗೆ ಬಂದರು, ಉಗ್ರಗಾಮಿ ಚಟುವಟಿಕೆಗಳು ಹೆಂಗೆ ನಡೀತಾ ಇದೆ ಅಂತ. ಸೊ ಈಗ ಹೌ ಶೇಮ್ಫುಲ್ ಇಸ್ ಇಟ್? ಇಷ್ಟು ದೊಡ್ಡ ಒಂದು ಆಪರೇಷನ್ ಅಷ್ಟು ಇವರಿಗೆ ದೇಶ ಪ್ರೇಮ ಇದೆಯಲ್ವಾ? ಈಗ ಜಮೀರ್ ಅಹಮದ್ ಅವತ್ತೇನು ಹೇಳಿದ್ರು, ಮೋದಿ ಅವರೇ ನನಗೆ ಪರ್ಮಿಷನ್ ಕೊಡಿ, ನಾನು ಸೂಸೈಡ್ ಬಾಂಬರ್ ಆಗಿ ಆ ಪಾಕಿಸ್ತಾನಕ್ಕೆ ಹೋಗ್ತೀನಿ ಅಂತ. ಆ ಮನುಷ್ಯ ಇಲ್ಲೇ ಬೆಂಗಳೂರಲ್ಲಿ ನಡೆದಂತ ಜೈತ್ರ ಯಾತ್ರೆಗೆ ಬರಲಿಲ್ಲ. ಇನ್ನು ಪಾಕಿಸ್ತಾನಕ್ಕೆ ಏನು ಹೋಗ್ತಾರೋ ಸೂಸೈಡ್ ಬಾಂಬರ್ ಆಗಿ? ಇನ್ನು ಈ ಕೊತ್ತೂರು ಮಂಜುನಾಥ್ ಇದನ್ನೆಲ್ಲ ಪ್ರಶ್ನೆ ಮಾಡ್ತಾ ಇದಾರಲ್ಲ, ಸಾಕ್ಷಿ ಇದೆಯಾ, ಯಾರು ಹೊಡೆದಾರಂತ? ಈ ಮನುಷ್ಯನಿಗೆ ಡ್ರೋನ್ ಪ್ಯಾಕ್ ಮಾಡಬೇಕು, ಇಡೀ ಬಾಡಿ ತುಂಬಾ ಡ್ರೋನ್ ಪ್ಯಾಕ್ ಮಾಡಿ, ಡ್ರೋನ್ ಕಟ್ಟಿ, ಕೈಗೊಂದು ಕಾಲ್ಗೊಂದು ಎಲ್ಲ ಕಡೆ ಒಂದೊಂದು ಡ್ರೋನ್ ಕಟ್ಟಿ POKಗೆ ಬಿಟ್ಟು ಬಂದ್ಬಿಡ್ಬೇಕು. ಅಲ್ಲಿ ಪರಿಸ್ಥಿತಿ ಹೇಗಿದೆ? ಅಲ್ಲಿ ನಮ್ಮ ಮೇಲೆ ನಿಜಕ್ಕೂ ಅಟ್ಯಾಕ್ ಆಯ್ತಾ ಇಲ್ವಾ? ಭಾರತೀಯ ಸೇನೆಯ ಕಾರ್ಯಕರ್ತರು, ಭಾರತೀಯ ಸೇನೆಯವರು ಯಾವ ರೀತಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ರಿಪಬ್ಲಿಕ್ ಕನ್ನಡ ನೋಡಿ ಮಂಜುನಾಥ್ ಅವರೇ, ಅಲ್ಲಿ ಯಾವ ರೀತಿ ಕಾರ್ಯಾಚರಣೆ ದಿನ ಬೆಳಗಾದ್ರೆ ನಡೀತಾ ಇದೆ. ನನ್ನ ಕೊಲೀಗ್ ರಂಜಿತ್ ಅಲ್ಲಿ ಕಾರ್ಯಾಚರಣೆಯ ನೇರ ಪ್ರಸಾರವನ್ನ ನಮ್ಮೆಲ್ಲರಿಗೂ ಕೂಡ ತೋರಿಸ್ತಾ ಇದ್ದಾರೆ. ಅದು ಕೂಡ ಸಾಕ್ಷಿ ಆಗುತ್ತೆ ಅಲ್ಲಿ ನಿಜಕ್ಕೂ ಏನ್ ಆಗ್ತಾ ಇದೆ ಅಂತ. ನನ್ಗನ್ಸುತ್ತೆ ಬೆಸ್ಟ್ ಅಂತಂದ್ರೆ ಇಸ್ರೇಲ್ ಅಲ್ಲಿ ಮಾಡ್ದಂಗೆ ಪ್ರತಿ ರಾಜಕಾರಣಿಗೂ ಕೂಡ 5 ವರ್ಷ ಸೇನೆನಲ್ಲಿ ಸೇವೆ ಸಲ್ಲಿಸಿ ಬರೋದನ್ನ ಕಂಪಲ್ಸರಿ ಮಾಡಬೇಕು. ಆವಾಗ ಇವರಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಬರುತ್ತೆ. ದೇಶ ಏನು ರಕ್ಷಣೆ ಮಾಡೋದೇನು, ಸೇನೆ ಹೆಂಗೆ ಕಾರ್ಯಾಚರಣೆ. ಸೇನೆ ಅಂದ್ರೆ BJP ಅಲ್ಲ ಸ್ವಾಮಿ, ಸೇನೆ ಅಂದ್ರೆ ಭಾರತೀಯ ಸೇನೆ. ಅದು ಹ್ಯಾವ್ ಸಮ್ ರೆಸ್ಪೆಕ್ಟ್ ಅಟ್ ಲೀಸ್ಟ್. ನೋಡಿ, ಪಾಕ್ ಅದನ್ನ ಒಪ್ಕೊಳ್ಳುತ್ತೆ. ಪಾಕಿಸ್ತಾನಕ್ಕಿಂತ ಹೆಚ್ಚು ಪಾಕಿಸ್ತಾನಿ